ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಲೋಕ ಡಿಜಿಟಲ್ ಮೀಡಿಯಾದ ಮೂವಿ ಲೋಕ. ನಾನು ತರುಣ್ ಲೋಕೇಶ್. ಇವತ್ತು ಅನ್ಕೊಂಡಿರೋ ಹಾಗೆ ಇಡೀ ಭಾರತದಾದ್ಯಂತ ಪುಷ್ಪ 2 ಸಿನಿಮಾ ರಿಲೀಸ್ ಆಗಿದೆ. ಆಂಧ್ರ ಪ್ರದೇಶದಲ್ಲೇ ಆಗ್ಲಿ, ತಮಿಳುನಾಡಲ್ಲೇ ಆಗ್ಲಿ, ಕೇರಳದಲ್ಲೇ ಆಗ್ಲಿ, ಕರ್ನಾಟಕದಲ್ಲೇ ಆಗ್ಲಿ, ಹಿಂದಿ ಬೆಲ್ಟ್ ಅಲ್ಲೇ ಆಗ್ಲಿ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲ ಚಿತ್ರಮಂದಿರಗಳಲ್ಲೂ ಭಾರತಾದ್ಯಂತ ಪವರ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಚಿತ್ರಮಂದಿರಗಳಲ್ಲಿ ಖಾಲಿ ಹೊಡಿತಾ ಇದೆ. ಇದಕ್ಕೆ ಏನು ಕಾರಣ ಅಂದ್ರೆ ಕನ್ನಡಿಗರನ್ನ ಅಸಡ್ಡೆಯಾಗಿ ನೋಡಿದ್ದಾರೆ ಚಿತ್ರತಂಡ. ಹಾಗೂ ಅಲ್ಲು ಅರ್ಜುನ್ ಅವರು ಎಲ್ಲಾ ರಾಜ್ಯಕ್ಕೂ ಹೋಗಿ ಬಂದಿದ್ದಾರೆ, ಆದ್ರೆ ಕರ್ನಾಟಕಕ್ಕೆ ಮಾತ್ರ ವಿಸಿಟ್ ಮಾಡಿಲ್ಲ ಅಂತ ಕೆಲವೊಂದಿಷ್ಟು ಕನ್ನಡಿಗರ ವಾದ. ಆಮೇಲೆ ಇನ್ನೊಂದು ಸುದ್ದಿ ಸಹಿತ ವೈರಲ್ ಆಗ್ತಾ ಇದೆ. ಏನು ಅಂದ್ರೆ ಯಶ್ ಅವ್ರೇನಾದ್ರು ಅಲ್ಲು ಅರ್ಜುನ್ ಅವ್ರಿಗೆ ಆಗ್ಲಿ ಪುಷ್ಪ 2 ತಂಡಕ್ಕೆ ಟಾಂಗ್ ಏನಾದ್ರು ಕೊಟ್ರ ಅಂತ ಸುದ್ದಿಗಳು ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಯಾವ ರೀತಿ ವೈರಲ್ ಆಗ್ತಾ ಇದೆ ಅಂದ್ರೆ ಕಾರಣ ಏನು ಅಂತ ನೀವು ನನ್ನ ಪ್ರಶ್ನಿಸೋದಾದ್ರೆ ತುಂಬಾ ಈಸಿ. ಇನ್ಸ್ಟಾಗ್ರಾಮ್ ನಲ್ಲಿ ಯಶ್ ಅವರು ಹಾಕಿರುವಂತ ಒಂದು ಬಯೋ, ಒಂದು ಲೈನ್ ಈ ರೀತಿ ಕಾಂಟ್ರವರ್ಸಿ ಆಗಲು ಕಾರಣ ಆಗ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಯಶ್ ಅವ್ರ ಏನಾದ್ರು ಟಾಂಗ್ ಕೊಟ್ರ ಅಲ್ಲು ಅರ್ಜುನ್ ಅವ್ರಿಗೆ? ಪುಷ್ಪ 2 ಸಿನಿಮಾ ಕರ್ನಾಟಕದಲ್ಲಿ ಹಬ್ಬ ಅಂದ್ರೆ ಎಷ್ಟು ಕಲೆಕ್ಷನ್ ಮಾಡಬಹುದು? ಹಾಗಾದ್ರೆ ಪುಷ್ಪ 2 ಸಿನಿಮಾವನ್ನ ಕನ್ನಡಿಗರು ಯಾಕೆ ನಿರಾಕರಿಸ್ತಾ ಇದ್ದಾರೆ? ಭಾರತಾದ್ಯಂತ ಪುಷ್ಪ 2 ಸಿನಿಮಾ ಎಷ್ಟು ಕಲೆಕ್ಷನ್ ಹಬ್ಬ ಅಂದ್ರೆ ಮಾಡಬಹುದು? ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತ ಡಿಸ್ಕಷನ್ ಮಾಡೋಣ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಾದಿದ್ರೆ ಪ್ರಶ್ನಿಸಬಹುದು ಇನ್ಸ್ಟಾಗ್ರಾಮ್ ಮುಖಾಂತರ. ಈಗ ಡೈರೆಕ್ಟ್ ಆಗಿ ವಿಚಾರಕ್ಕೆ ಹೋಗ್ಬಿಡೋಣ. ಪುಷ್ಪ 2 ಅಲ್ಲ, ಪುಷ್ಪ 1 ರಿಲೀಸ್ ಆದಾಗ ಕರ್ನಾಟಕದಲ್ಲಿ ಸಾಕಷ್ಟು ಕಾಂಟ್ರವರ್ಸಿಗಳು ಶುರುವಾಗಿತ್ತು. ಕಾರಣ ಏನು ಅಂದ್ರೆ ಕೆಲವೊಂದಿಷ್ಟು ಕನ್ನಡ ಯೂಟ್ಯೂಬರ್ಸ್ಗಳು ಕಾಂಟ್ರವರ್ಸಿಯನ್ನ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ತಪ್ಪಾಗುತ್ತೆ. ಇರುವಂತ ವಾಸ್ತವ ಸುದ್ದಿಯನ್ನ ಜನಗಳಿಗೆ ಅರ್ಥ ಮಾಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನು ಅಂದ್ರೆ ಕನ್ನಡದಲ್ಲಿ ರಿಲೀಸ್ ಆಗದಲ್ಲೇ ತೆಲುಗುಗಳಲ್ಲಿ ತೆಲುಗು ಭಾಷೆಯಲ್ಲಿ ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ಪುಷ್ಪ 1 ಸಿನಿಮಾ ರಿಲೀಸ್ ಆಗಿತ್ತು. ಅದಕ್ಕೋಸ್ಕರ ಬಾಯ್ಕಾಟ್ ಪುಷ್ಪ, ಇನ್ನೊಂದು ಮಗ್ದಂತೂ ಸಾಕಷ್ಟು ಸುದ್ದಿಗಳು ವೈರಲ್ ಆಯ್ತು. ಆದ್ರೂ ಕನ್ನಡಿಗರು ಪುಷ್ಪ 1 ಸಿನಿಮಾವನ್ನ ಕೈ ಬಿಡಲಿಲ್ಲ, ಒಳ್ಳೆ ಕಲೆಕ್ಷನ್ ನ ಮಾಡಿಕೊಟ್ರು. ಅದೇ ರೀತಿಯಲ್ಲಿ ಪುಷ್ಪ 2 ಸಿನಿಮಾವನ್ನ ಕೈ ಇಟ್ಕೊಂತಾರೆ. ಏನೇ ಮಾಡೋದು ಕನ್ನಡಿಗರು ಕೈ ಬಿಡೋದಿಲ್ಲ ಅಂತ ಆ ತಂಡ ಭಾವಿಸಿತ್ತೇನೋ ಪುಷ್ಪ 2 ತಂಡ. ಅದು ನಿರಾಸೆ ಆಗಿದೆ ಅಂತಾನೆ ಹೇಳಬಹುದು. ಅದಾದ್ಮೇಲೆ ಚಿತ್ರಕ್ಕೂ ಅಷ್ಟೇ ಮಿಕ್ಸ್ಡ್ ರಿವ್ಯೂ ಬರ್ತಾ ಇದೆ. ನನ್ನ ಪ್ರಕಾರ ರಿವ್ಯೂ ನೋಡಿದೆ, ಯಾರಪ್ಪ ಅವ್ರು ತುಂಬಾ ಚೆನ್ನಾಗಿ ರಿವ್ಯೂ ಮಾಡ್ತಾರೆ. ನನ್ನ ಪ್ರಕಾರ ಯೂಟ್ಯೂಬ್ ಚಾನಲ್ ಅವ್ರು ರಿವ್ಯೂ ನೋಡಿದೆ. ಅವ್ರ ರಿವ್ಯೂ ನೋಡಿ ನನ್ಗೆ ಏನ್ ಅನಿಸ್ತದೋ ಅಂದ್ರೆ ಈ ಸಿನಿಮಾಗೆ ಹೋಗ್ದಲ್ಲ ಇದ್ರು ಸಹಿತ ಆಗುತ್ತೆ ಅಂತ ಭಾವಿಸ್ತೇನೆ ನನ್ಗೆ. ಬಟ್ ನಾನು ಇಲ್ಲಿ ಏನೋ ಒಂದು ಸ್ಟಾರ್ ಪರಭಾಷೆ ಸಿನಿಮಾ ಅದನ್ನ ವಿರೋಧ ಮಾಡ್ಬೇಕು, ಇಲ್ಲಿ ಹೀರೋ ಆಗ್ಬೇಕು, ಇನ್ನೊಂದಾಗ್ಬೇಕು, ಮಗ್ದೊಂದಾಗ್ಬೇಕು ಅಂತ ನಂಗೆ ನೆಸೆಸಿಟಿ ಇಲ್ಲ. ಬಟ್ ಇರುವಂತ ಫ್ಯಾಕ್ಟ್ ನೇ ಹೇಳ್ಬೇಕು ಅಂದ್ರೆ ಅಲ್ಲು ಅರ್ಜುನ್ ಅವರು ಕರ್ನಾಟಕಕ್ಕೆ ಬರ್ಬೇಕಿತ್ತು, ಇಲ್ಲಿರುವಂತ ಫ್ಯಾನ್ಸ್ ಗಳನ್ನ ಮಾತಾಡಿಸ್ಬೇಕಿತ್ತು, ಸಿನಿಮಾ ಬಗ್ಗೆ ಪ್ರಚಾರ ಮಾಡ್ಬೇಕಿತ್ತು. ಈ ರೀತಿ ಮಾಡ್ದಲೆ ಏನಕ್ಕೆ ಅಸಡ್ಡೆ ತೋರಿಸಿದ್ರು ಕರ್ನಾಟಕದ ಬಗ್ಗೆ ಆಗ್ಲಿ ಕನ್ನಡಿಗರ ಬಗ್ಗೆ ಆಗ್ಲಿ ನಿಜಕ್ಕೂ ಗೊತ್ತಿಲ್ಲ. ಅಲ್ಲಿರುವಂತ ಫ್ಯಾಕ್ಟ್ ಚೆಕ್ ನ ನಾವು ಮಾಡ್ಬೇಕಾಗುತ್ತೆ. ಅಲ್ಲೇನೇನ್ ನಡೆದಿದೆಯೋ, ಅವ್ರಿಗೆ ಏನೇನು ಬಿಸಿ ಶೆಡ್ಯೂಲ್ ಇರುತ್ತೋ ಗೊತ್ತಿಲ್ಲ. ಬಟ್ ಬರ್ದಲೇ ಇರೋತಕ್ಕದ್ದು, ಇಲ್ಲಿ ಪ್ರಮೋಷನ್ ಮಾಡ್ದಲೇ ಇರೋತಕ್ಕದ್ದು ಅಕ್ಷರ ಸಹ ತಪ್ಪು. ಕನ್ನಡಿಗರು ಇದನ್ನು ವಿರೋಧ ಮಾಡ್ತಾ ಇರೋದು ಸಹಿತ ತಪ್ಪೇನಲ್ಲ. ಆದ್ರೆ ಇನ್ನೊಂದು ಸುದ್ದಿ ಸಹಿತ ವೈರಲ್ ಆಗ್ತಾ ಇದೆ. ಅದೇನು ಅಂದ್ರೆ ಯಶ್ ಅವ್ರ ಏನಾದ್ರು ಪುಷ್ಪ ತಂಡಕ್ಕೆ ಅಥವಾ ಅಲ್ಲು ಅರ್ಜುನ್ ಅವ್ರಿಗೆ ಟಾಂಗ್ ಕೊಟ್ರ ಅಂತ ಕೆಲವೊಂದಿಷ್ಟು ಸುದ್ದಿಗಳು ವೈರಲ್ ಆಗ್ತಾ ಇದೆ. ಕಾರಣ ಏನು ಅಂದ್ರೆ ಯಶ್ ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿರುವಂತ ಬಯೋ, ಅವ್ರು ಏನಂತ ಹಾಕೊಂಡಿದ್ದಾರೆ ಅಂದ್ರೆ ಈಸಿಯಾಗಿ ಹೇಳ್ಬೇಕು ಅಂದ್ರೆ ಮೂಲಕ್ಕೆ ಜಾಸ್ತಿ ಬೆಲೆ ಇರುತ್ತೆ ನಕಲಿಗಿಂತ ಅಂತ ಇಂಗ್ಲಿಷ್ ನಲ್ಲಿ ಹಾಕೊಂಡಿದ್ದಾರೆ. ನಕಲಿಗಿಂತ ಮೂಲಕ್ಕೆ ಬೆಲೆ ಜಾಸ್ತಿ ಅಂತ ಹಾಕೊಂಡಿದ್ದಾರೆ. ಇದು ಯಾರಿಗೂ ನನ್ನ ಪ್ರಕಾರ ಟಾಂಗ್ ಕೊಡೋ ಹಾಗೆ ಏನು ಕಾಣಿಸ್ತಾ ಇಲ್ಲ. ಬಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಆ ರೀತಿ ವೈರಲ್ ಆಗ್ತಾ ಇದೆ. ನನ್ನ ಪ್ರಕಾರ ಯಶ್ ಅವ್ರಿಗೆ ಅವ್ರು ಇರುವಂತ ಬಿಸಿ ಶೆಡ್ಯೂಲ್ಗೆ ಟಾಕ್ಸಿ ಸಿನಿಮಾ ಆಗ್ಲಿ, ಇನ್ನೊಂದ್ ಕಡೆ ಓಡಾಟ ಆಗ್ಲಿ, ಅದನ್ನ ನೋಡ್ತಾ ಇರೋ ಪಾಪ ಅವ್ರಿಗೆ ಪುಷ್ಪ 2 ಕನ್ನಡದಲ್ಲಿ ರಿಲೀಸ್ ಆಗಿದೆಯಾ ಇಲ್ವಂತ ಇಂಡಿಯಾದಲ್ಲಿ ಗೊತ್ತಿಲ್ವಾ ಪಾಪ. ಅವ್ರಿಗೆಲ್ಲ ಟಾಂಗ್ ಕೊಡೋ ಯಶ್ ಅವರು ಅವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ, ಇನ್ನೊಂದು ಮಗ್ದೊಂದು ನಾನೇನು ಒಪ್ಕೊಳಕ್ ಹೋಗೋದಿಲ್ಲ. ಯಾಕೆಂದ್ರೆ ಅಲ್ಲೂ ಅವ್ರ ಸಿನಿಮಾಗಳು ರಿಲೀಸ್ ಆಗ್ಬೇಕು. ಯಶ್ ಅವರು ಅದ್ರ ಬಗ್ಗೆ ಎಲ್ಲ ಬಹಳ ಗಮನ ಕೊಡ್ತಾರೆ. ಆಮೇಲೆ ಅವ್ರು ಟಾಂಗ್ ಕೊಡ್ಕೊಂಡು ಕೂರೋ ಅಂತ ನಟರು ಅಲ್ಲ. ಅವ್ರ ಕೆಲಸ ಏನಿದೆ, ಏನ್ ಮನೋರಂಜನೆ ಕೊಡ್ಬೇಕು ಜನಗಳಿಗೆ, ಆ ಮನೋರಂಜನೆ ಕೊಡ್ಬೇಕು ಅಂತ ಮಾತ್ರ ಯೋಚನೆ ಮಾಡ್ತಾರೆ ಹೊರತು ಯಶ್ ಅವರು ನನ್ನ ಪ್ರಕಾರ ಟಾಂಗ್ ಕೊಟ್ಟಿದ್ದಾರೆ ಇನ್ನೊಂದು ಮಗ್ದೊಂದು ಅಂತ ಸುದ್ದಿಗಳು ಓಡಾಡ್ತಾ ಇದೆಯಲ್ಲ, ಅದು ನನ್ನ ಪ್ರಕಾರ ಸುಳ್ಳು ಅಂತಾನೆ ಹೇಳ್ತೀನಿ. ಏನೋ ಕೋಇನ್ಸಿಡೆನ್ಸ್ ಅಲ್ಲಿ ಹಾಕಿರ್ಬೋದು. ಇನ್ನೊಂದು ನೆಕ್ಸ್ಟ್ ವಿಚಾರಕ್ಕೆ ಹೋಗ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಪುಷ್ಪ 2 ಕನ್ನಡದಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ಬೋದು ಅಂದ್ರೆ ನನ್ನ ಪ್ರಕಾರ ಹಬ್ಬ ಅಂದ್ರೆ 5 ಇಲ್ಲ 6 ಕೋಟಿ ಫಸ್ಟ್ ಡೇ ಕಲೆಕ್ಷನ್ ಅಂದ್ರೆ ಹೆಚ್ಚು. ಗೊತ್ತಿಲ್ಲ ಎಷ್ಟು ಕಲೆಕ್ಷನ್ ಮಾಡುತ್ತೆ. ನನ್ಗೆ ಹಂಗ ಅನ್ಸುತ್ತೆ, ಭಾವಿಸ್ತೀನಿ. ಸೆಕೆಂಡ್ ಡೇ ಕಲೆಕ್ಷನ್, ಥರ್ಡ್ ಡೇ 3ನೇ ದಿನ ಕಲೆಕ್ಷನ್ ಅಷ್ಟಕ್ಕಷ್ಟೇ ತೀರಾ ಡಲ್ ಆಗಿ ಹೋಗುತ್ತೆ. ಅವರು ಚಿತ್ರತಂಡ ಮಾಡ್ಕೊಂಡಂತ ಹೆಡವಟ್ಟು ಪ್ಲಸ್ ಸಿನಿಮಾ ಚೆನ್ನಾಗಿಲ್ಲ ಅಂತ ಮಿಕ್ಸ್ಡ್ ರಿವ್ಯೂ ತಗೊಂತಾ ಇದ್ದಾರೆ. ಹಿಂದಿ ಬೆಲ್ಟ್ ಅಂತ ಚೆನ್ನಾಗಿ ಉಗ್ರಾಗ್ತಾ ಇದಾರೆ. KGF ಅಂತೂ ಕಂಪೇರ್ ಮಾಡಂಗಿಲ್ಲ. KGF ಬ್ರ್ಯಾಂಡ್ ಬಿಡಿ, ಇನ್ನು 10 ವರ್ಷ ಅವರು KGF ಗೆ ಕಂಪೇರ್ ಮಾಡ್ಕೊಂಡು ಸಿನಿಮಾಗಳನ್ನ ತೆಲುಗು ಚಿತ್ರತಂಡ ಅಲ್ಲ ಇಡೀ ಇಂಡಿಯನ್ ಚಿತ್ರತಂಡ ಮಾಡ್ತಾ ಇರುತ್ತೆ. ಅದೆಲ್ಲನೂ ಇರ್ಬೋದು. ಪ್ರಸ್ತುತ ಈಗ ನಾನು ವಿಡಿಯೋ ಮಾಡ್ತಾ ಇರೋ ಟೈಮ್ ನೋಡ್ತಾ ಇದ್ರೆ ಪುಷ್ಪ ತಂಡಕ್ಕೆ ಬಹಳ ಹಿನ್ನಡೆ ಆಗಿದೆ ಕರ್ನಾಟಕದಲ್ಲಿ ಅಂತಾನೆ ಹೇಳ್ಬೋದು. ಬೇರೆ ಬೆಲ್ಟ್ಗಳಲ್ಲೂ ಸಹಿತ ಸಾಕಷ್ಟು ಮಿಕ್ಸ್ ರಿವ್ಯೂ ನ ತಗೊಳ್ತಾ ಇದೆ. ನನ್ನ ಪ್ರಕಾರ ಹಬ್ಬ ಅಂದ್ರೆ ಒಂದು 500 ರಿಂದ 600 700 ಕೋಟಿ ವರ್ಗನು ಹೋಗ್ಬೋದು ಪುಷ್ಪ ಸಿನಿಮಾ.
ಇನ್ನು ನಿಮ್ಗೆ 1000 ಕೋಟಿ ಅವೆಲ್ಲ ನನ್ನ ಪ್ರಕಾರ ಆಗೋದು ಅನ್ಸುತ್ತೆ ನನ್ನ ಪ್ರಕಾರ, ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ. ನಾನು ಪರಭಾಷೆ ಸಿನಿಮಾ ಅದನ್ನ ವಿರೋಧ ಮಾಡ್ಬೇಕು, ಇನ್ನೊಂದು ಮಗ್ದೊಂದು ಆ ತರ ಭಾವನೆಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಏನು ಮಾತಾಡಕ್ ಹೋಗೋದಿಲ್ಲ. ಯಾಕೆಂದ್ರೆ ನಮ್ಮ ಸಿನಿಮಾಗಳು ಸಹಿತ ಅಲ್ಲಿಗೆ ಹೋಗ್ಬೇಕು, ರಿಲೀಸ್ ಆಗ್ಬೇಕು, ಅಲ್ಲೂ ದಾಖಲೆಗಳನ್ನ ಮಾಡ್ಬೇಕು ಅಂತ ನಾವು ಭಾವಿಸ್ತೀವಿ. ಬಟ್ ಏನ್ ನಡೆಯುತ್ತೋ ಬಟ್ ಇರುವಂತ ಫ್ಯಾಕ್ಟ್ ರೀತಿಯಲ್ಲಿ ಅರ್ಗಿಸ್ಕೊಂಡ್ರೆ ಬಹಳ ಚಂದ. ಅಲ್ಲು ಅರ್ಜುನ್ ಅಭಿಮಾನಿಗಳು ಇಲ್ಲೂ ಕನ್ನಡಿಗರು ಬಹಳ ಇದ್ದೀರಾ ಅಂತ ನನಗೆ ಗೊತ್ತಿಲ್ಲ. ಏನು ಅಲ್ಲು ಅರ್ಜುನ್ ಅವರ ಆಕ್ಟಿಂಗ್ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಮಾತಾಡಕ್ ಹೋಗಿಲ್ಲ. ಅಲ್ಟಿಮೇಟ್ ಹಲವಾರು ಸಿನಿಮಾಗಳನ್ನ ನಾನು ಹಿಂದೆ ಸಿನಿಮಾಗಳನ್ನ ನೋಡಿದೀನಿ, ಡಬ್ಬಿಂಗ್ ಸಿನಿಮಾಗಳನ್ನ. ನನ್ಗೆ ಅಷ್ಟಾಗಿ ಪರಭಾಷೆ ಸಿನಿಮಾಗಳನ್ನ ನೋಡಕ್ ಹೋಗೋದಿಲ್ಲ. ಬಟ್ ಇದ್ರಲ್ಲಿ ಜಾಸ್ತಿ ಇದಾಗಿ ಬರುತ್ತಲ್ರಪ್ಪ ಡಬ್ಬಿಂಗ್ ಆಗಿ ಕನ್ನಡ ಮಾಧ್ಯಮಗಳಲ್ಲಿ, ಎಂಟರ್ಟೈನ್ಮೆಂಟ್, ಮುದ್ಯಾ ಟಿವಿ, ಸುವರ್ಣ ನ್ಯೂಸ್, ಸ್ಟಾರ್ ಸುವರ್ಣದಲ್ಲಿ ಅದ್ರಲ್ಲಿ ಅಲ್ಪ ಸ್ವಲ್ಪ ನೋಡ್ತಾ ಇರ್ತೀನಿ. ಆಕ್ಟಿಂಗ್ ಮಾತ್ರ ಅಲ್ಟಿಮೇಟ್. ಅಲ್ಲು ಅರ್ಜುನ್ ಆಕ್ಟಿಂಗ್ ಅವ್ರ ಬಗ್ಗೆ ಏನು ಮಾತಾಡೋಂತಿಲ್ಲ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ಬರ್ತಿರ್ಸಿ. ನಿಜಕ್ಕೂ ಯಶ್ ಅವರು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯದ ಪ್ರಕಾರ ಪುಷ್ಪ ತಂಡಕ್ಕೆ ಆಗ್ಲಿ ಅಲ್ಲು ಅರ್ಜುನ್ ಅವ್ರಿಗೆ ಆಗ್ಲಿ ಟಾಂಗ್ ಕೊಟ್ಟಿಲ್ಲ. ನಿಮ್ಮ ವೈಯಕ್ತಿಕವಾದಂತಹ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಮೀಟಿಂಗ್ ಕೊಟ್ಟಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ನಿಮ್ಮ ಪ್ರಶ್ನೆಗಳು ಏನಿದ್ರು ಪ್ರಶ್ನಿಸಬಹುದು. ಇನ್ಸ್ಟಾಗ್ರಾಮ್ ಮುಖಾಂತರ ನೋಡ್ತಾರೆ. ಲೋಕ ಡಿಜಿಟಲ್ ಮೀಡಿಯಾ, ಇದು ನವನವೀನ ಜೀವನ.